ಬೆಟ್ಗೂರು ಪ್ರೀಮಿಯರ್ ಲೀಗ್ ಸೀಸನ್ 2 ಕ್ರಿಕೆಟ್ ಪಂದ್ಯಾವಳಿ ಮಾಜಿ ಶಾಸಕ ವೈ ಸಂಪಂಗಿ ಭಾಗಿ. ಉಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಟ್ಗೂರು ಗ್ರಾಮದಲ್ಲಿ ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ಸೀಸನ್ 2 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಾಜಿ ಶಾಸಕ ವೈ ಸಂಪಂಗಿರವರು ಭಾಗವಹಿಸಿ ಯುವಕರಿಗೆ ಶುಭ ಹಾರೈಸಿದರು. ಈ ವೇಳೆ ಗ್ರಾಮದ ಯುವಕರು ಪಟಾಕಿ ಸಿಡಿಸಿ ಮಾಜಿ ಶಾಸಕರಿಗೆ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಿದರು. ಬೆಟ್ಗೂರು ಗ್ರಾಮದಲ್ಲಿ ಕಳೆದ 3 ದಿನಗಳಿಂದ ನಡೆಯುತ್ತಿರುವ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 36ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದು, ಪ್ರಥಮ ಸ್ಥಾನ ಪಡೆಯುವ ತಂಡಕ್ಕೆ 25,000 ನಗದು ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಸ್ಥಾನ ಪಡೆಯುವ ತಂಡಕ್ಕೆ 15,000 ನಗದು ಹಾಗೂ ಆಕರ್ಷಕ ಟ್ರೋಫಿ ಮತ್ತು ತೃತೀಯ ಸ್ಥಾನ ಪಡೆಯುವ ತಂಡಕ್ಕೆ 10,000 ನಗದು ಮತ್ತು ಆಕರ್ಷಕ ಟ್ರೋಫಿಯನ್ನ ಮಾಜಿ ಶಾಸಕ ವೈ ಸಂಪಂಗಿರವರು ಪ್ರಾಯೋಜಕತ್ವ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ವೈ ಸಂಪಂಗಿರವರು, ಯುವಕರು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಆರೋಗ್ಯವಂತರಾಗಿರುವುದಲ್ಲದೆ ದೈಹಿಕವಾಗಿ ಕೂಡ ಸದೃಢರಾಗಿರುತ್ತಾರೆ. ಇಂತಹ ಕ್ರೀಡಾಕೂಟಗಳನ್ನ ತಾಲೂಕಿನಾದ್ಯಂತ ಆಯೋಜಿಸಲು ಮತ್ತು ಕ್ರೀಡಾಪಟುಗಳಿಗೆ ಅಗತ್ಯವಿರುವ ಸಂಪೂರ್ಣ ಸಹಕಾರ ಮತ್ತು ಪ್ರೋತ್ಸಾಹ ನೀಡಲು ನಾನು ಸದಾ ಸಿದ್ಧನಿದ್ದೇನೆ ಎಂದು ಭರವಸೆ ನೀಡಿದರು. ನಂತರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಸಂದ್ರ ವೆಂಕಟಾಚಲಪತಿ ಮಾತನಾಡಿ, ರಾಜ್ಯ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಾತ್ರ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಆದ್ದರಿಂದ ಯುವ ಜನತೆಯು ಬಿಜೆಪಿ ಪಕ್ಷವನ್ನ ಬೆಂಬಲಿಸಿ ಕಾಂಗ್ರೆಸ್ ಪಕ್ಷದ ಜನವಿರೋಧಿ ಆಡಳಿತವನ್ನ ಕೊನೆಗಾಣಿಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುನಿಲ್ ಕುಮಾರ್, ಟಿಎಪಿಸಿಎಂಎಸ್ ನಿರ್ದೇಶಕ ಮಂಜುನಾಥ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಹರಿಕೃಷ್ಣ, ಯುವ ಮೋರ್ಚಾ ಅಧ್ಯಕ್ಷ ಮಂಜುನಾಥ್, ಮುಖಂಡರಾದ ನವೀನ್, ರಾಜಾರೆಡ್ಡಿ, ಗಂಗಾಧರ್, ದೀಕ್ಷಿತ್, ಕಾರ್ತಿಕ್, ಪ್ರೀತಮ್, ಸುದರ್ಶನ್, ಮುರುಗೇಶ್, ಕಿರಣ್, ರವಿ, ನಾಗಭೂಷಣ್, ಹರ್ಷಿತ್, ಅಜಯ್, ಸುದೀಪ್ ಸೇರಿದಂತೆ ಸ್ಥಳೀಯ ಮುಖಂಡರು, ಗ್ರಾಮಸ್ಥರು ಮತ್ತು ಕ್ರೀಡಾಪಟುಗಳು ಇದ್ದರು. ಎಲ್ಲರ ಊರುಗಳಲ್ಲೂ ಇದೇ ರೀತಿ ಸ್ಪೋರ್ಟ್ಸ್ ನ ಎಂಕರೇಜ್ ಮಾಡಬೇಕು. ಸ್ಪೋರ್ಟ್ಸ್ ಅಭ್ಯರ್ಥಿಗಳನ್ನ ಈ ತರ ಎಂಕರೇಜ್ ಮಾಡ್ತಾ ಅವರಿಗೆ ಈ ತರ ಬಹುಮಾನ ಮಾಡಿ ಎಲ್ಲಾ ಕಾರ್ಯಕ್ರಮ ಅವರು ಭಾಗವಹಿಸಿ ಅವರಿಗೆ ಇದೇ ರೀತಿ ಸ್ಫೂರ್ತಿ ಕೊಡಬೇಕೆಂದು ನಿಮ್ಮೆಲ್ಲರ ಪರವಾಗಿ ಊರಿನ ಪರವಾಗಿ ವಿಧಾನಸಭಾ ಕೆಜಿಎಫ್ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅಧಿಕಾರಿಗಳು ಆಗಿರ್ತಕ್ಕಂಥ ನಮ್ಮ ಸಂಪಂಗಿಯನ್ಗೆಲ್ಲರೂ ಕೂಡ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಅಲ್ಲಿಗಲ್ಲಿ ಯುವಕರನ್ನು ಕ್ರೀಡೆಯಲ್ಲಿ ಉತ್ತೇಜಿಸಬೇಕು ಅಂತೇಳಿ ಅವರ ಮನೋಭಾವನೆ ನಿಜವಾಗ್ಲೂ ಕೂಡ ಒಂದು ಶ್ಲಾಘನೀಯ ವಿಚಾರ. ಯಾಕಂತಂದ್ರೆ ನಮ್ಮ ಬ್ರದರ್ ಮಾತಾಡ್ತಾ ಇದ್ದಾರೆ, ಬೆಟ್ಗೂರು ಒಂದೇ ಗ್ರಾಮ ಅಲ್ಲ, ಕೆಜಿಎಫ್ ಕ್ಷೇತ್ರದ ಹಲವಾರು ಗ್ರಾಮದಲ್ಲಿ ಏನು ಕ್ರೀಡೆ ನಡೀತದೆ ಅಲ್ಲಿಗಲ್ಲಿ ಕೂಡ ಆ ಕ್ರಿಕೆಟ್ಗೆ ಪ್ರೋತ್ಸಾಹ ಅಂತ ಕೆಲಸ ನಮ್ಮ ಮಾಜಿ ಶಾಸಕರು, ಮುಂದಿನ ಶಾಸಕರಾಗಿರ್ತಕ್ಕಂಥ ನಮ್ಮ ಸಂಪಂಗಿಯರು ಸಹಕಾರ ಕೊಡ್ತಾರೆ. ಎಲ್ಲ ಯುವಕರು ವಿನಂತಿ ಮಾಡ್ತೀನಿ, ಒಂದೇ ನಾವೆಲ್ಲ ಆಲೋಚನೆ ಮಾಡಬೇಕು. ಈ ದೇಶ ಚೆನ್ನಾಗಿರ್ಬೇಕಾದ್ರೆ ನಾವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಬಿಜೆಪಿ ಜನತಾ ಪಾರ್ಟಿಯ ಅಭ್ಯರ್ಥಿ ಸಂಪಂಗಿಯನ್ನೆಲ್ಲ ಮತವನ್ನು ಕೊಡಬೇಕು. ಯಾಕಂತಂದ್ರೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲಾ ರೀತಿಯಲ್ಲಿ ಕೂಡ ಅನಾಹುತಗಳನ್ನ ನೋಡ್ತಾ ಇದೀವಿ. ಆದ್ರೆ ಈ ದೇಶ ಚೆನ್ನಾಗಿರ್ಬೇಕಾದ್ರೆ ಮತ್ತೊಂದು ಸಾರಿ ಈ ಭಾಗದಲ್ಲಿ ಕೆಜಿಎಫ್ ಕ್ಷೇತ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ನಮ್ಮ ಸಂಪಂಗಿ MLA ಆಗ್ಬೇಕು ಅಂತೇಳಿ ನೀವೆಲ್ಲ ಯುವಕರು ಏನು ಕಂತೊಟ್ಟಿದ್ರ ಇದೇ ರೀತಿಯಾಗಿ ಈ ಉತ್ಸಾಹವನ್ನು ಮುಂದುವರಿಸಬೇಕು ಅಂತೇಳಿ ಹೇಳ್ತಾ ಈ ಒಂದು ಏನು ಬೆಟ್ಗೂರು ಗ್ರಾಮಕ್ಕೆ ನೀವು ಒಂದು ಟೂರ್ನಮೆಂಟ್ ಕಾರ್ಯಕ್ರಮಕ್ಕೆ ವಿಶೇಷ ಆಮಂತ್ರಾಗಿ ನಮ್ಮ ಏನು ಮಾಜಿ ಶಾಸಕ ಸಂಪಂಗಿ ಅವರು ಕರೆದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅದ್ಭುತವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೋರಾಗಿ ಚಪ್ಪಾಳೆ ಮೂಲಕ ಇವತ್ತು ಒಂದು 2-3 ದಿವಸ ಚೆನ್ನಾಗಿ ಮಾಡಿ ಇವತ್ತು ಮುಗ್ದೋಗಿದೆ. ಇನ್ನೂ 3 ಮ್ಯಾಚ್ ಇದೆ, ಇವತ್ತು ಕಂಪ್ಲೀಟ್ ಆಗಿದೆ. ಮತ್ತೆ ಅದೇ ಥರ ಇವತ್ತು ನಮ್ಮ ಬೆಟ್ಗೂರಲ್ಲಿ ನಾವು ನಡೀತಾ ಇದ್ದಾರೆ. ಅದಕ್ಕೆ ನಮ್ಮ ಮಾಜಿ ಶಾಸಕರಾದ ಸಂಪಂಗಣ್ಣವರು ಈ ವೇದಿಕೆ ಮೇಲೆ ಬಂದು ಎಲ್ಲ ಪ್ರೋಗ್ರಾಮ್ ಎಲ್ಲ ಇದು ಮಾಡಿದ್ದಾರೆ. ಆದರೆ ನಾಳೆ ಅದೇ 5ನೇ ತಾರೀಕು ನೀವು ಯೂತ್ ಎಲ್ಲ ನಾಳೆ 5ನೇ ತಾರೀಕು ನಮ್ಮ ಕೆಜಿಎಫ್ನಲ್ಲಿ ಏನು ಧನ್ಯ ಮಾಡ್ತಾ ಇದೀವೋ ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕಂತ ನಾನು ಕೋರ್ತಿದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲೇ ಒಬ್ಬೊಬ್ಬರಿಗೆ ಪೆನ್ಷನ್ ತಗೊಂಡು ಜೀವನ ಮಾಡ್ತಾಯಿದ್ರು. ನಮ್ಮ ಹಳ್ಳಿಗಳಲ್ಲಿ ತುಂಬ ಕಷ್ಟದಲ್ಲಿ ಪೆನ್ಷನ್ ಬಂದರೆ ಮಾತ್ರ ಇದು ಯೂಸ್ ಮಾಡೋಕ್ಕಾಗ್ತಾ ಇತ್ತು. ಇವತ್ತು ಎಷ್ಟು ಪೆನ್ಷನ್ಗಳು ನಿಂತೋಗಿದೆ, ರೇಷನ್ ಕಾರ್ಡ್ ಇದಾಗಿದೆ, ಮತ್ತು ಬೇರೆ ಬೇರೆ ಪ್ರಾಬ್ಲಮ್ ಎಲ್ಲ ಇದೆ. ಅದಕ್ಕೆ ನೀವು ಯುವಕರೆಲ್ಲ ಬಂದು ಮುಂದಿನ ಕಾಲದಲ್ಲಿ ಬಿಜೆಪಿ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿರ್ಬೇಕು ಅಂದರೆ ಬಿಜೆಪಿ ಸೆಂಟ್ರಲ್ ಇರಬೇಕು, ಸ್ಟೇಟಲ್ಲಿ ಇರಬೇಕು. ಎಲ್ಲ ಕಡೆ ಬಿಜೆಪಿ ಇದ್ರೇ ನಾವೆಲ್ಲ ಸುರಕ್ಷಿತವಾಗಿ ಇರಬೇಕಾಗ್ತದೆ. ಇಲ್ಲಾಂದರೆ ಬಿಜೆಪಿ ಇಲ್ಲಾಂದರೆ ನಾವೇನೂ ಮಾಡೋಕ್ಕಾಗಲ್ಲ.
ಯಾಕಂದ್ರೆ ಕಾಂಗ್ರೆಸ್ ಅವರೆಲ್ಲ ಹೆಂಗಂದ್ರೆ ಅವ್ರ ತಕ್ಕಂತೆ ಅವ್ರಿಗೆ ಅವಾಗ ಬೇಕು ಅವತ್ತು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಿಜೆಪಿ ಹೆಂಗಿಲ್ಲ, 30 ವರ್ಷಕ್ಕೆ 40 ವರ್ಷಕ್ಕೆ ಯಾವಾಗಲೂ ನಮ್ಮ ದೇಶಕ್ಕೆ ಏನು ಮಾಡಬೇಕು ಅಂತ ಮಾಡ್ತಾ ಹೋಗ್ತಾ ಇದ್ದಾರೆ. ನಮ್ಮ ಮೋದಿಜಿಯವರು ಇವತ್ತು ಮಾಡ್ತಾ ಇರೋ ಒಂದೊಂದು ಕೆಲಸ ನೋಡ್ತಾ ಇದ್ರೆ ನಮ್ಮ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದಾರೆ. ಅವ್ರಿಗೇನು ಮಕ್ಕಳಿಲ್ಲ, ಹೆಂಡತಿ ಮಕ್ಕಳು ಏನಿಲ್ಲ. ಆದರೆ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಇವಾಗ ನಮ್ಮ ಮಕ್ಕಳಿಗೂ ನಮ್ಮ ಮಕ್ಕಳೇ ಅವ್ರ ಮಕ್ಕಳ ಥರ ನೆನೆಸ್ಕೊಂಡು ಮಾಡ್ತಾ ಇದ್ದಾರೆ. ನೀವೆಲ್ಲ ಯುವಕರು ಎಲ್ಲರೂ BJPಯನ್ನು ನೆನೆಸ್ಕೊಂಡು BJPಗಾಗ ಎಲ್ಲ ಊರಲ್ಲಿ ಒಂದೊಂದು ಊರ ಕಡೆ ಬಂದಿದ್ದೀರಾ. ಎಲ್ಲ ಊರಲ್ಲಿ ಹೇಳ್ಕೊಂಡು 5ನೇ ತಾರೀಕು ನಿಮ್ಮ ಇದಕ್ಕೆ ತೋರಿಸ್ಬೇಕು ಅಂತ ನಾನು 4 ಮಾತುಗಳು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಧನ್ಯವಾದಗಳು. ಕಡಾಕ್ 4 ಚಿಲ್ಲರೆ ಏನು ಮಾತಾಡೋದಪ್ಪ? ಬೆಟ್ಗೂರು ಗ್ರಾಮದ ಎಲ್ಲ ನನ್ನ ಆತ್ಮೀಯ ಯುವಕ ಮಿತ್ರರೇ, ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗಿ ನೀವೆಲ್ಲರೂ ಕೂಡ ಆರೋಗ್ಯವಂತರಾಗಿರ್ಬೇಕಂತೇಳಿ ಇಂಥ ಕ್ರೀಡಾಪಟುಗಳು ಆಡಬೇಕು, ನೀವು ಆ ಕಡೆ ಗಮನ ಹರಿಸ್ಬೇಕು ಓದೋದ್ರ ಜೊತೆಗೆ ಅಂತೇಳಿ ನಮಗೆಲ್ಲರಿಗೂ ಆಸೆ. ಅದಕ್ಕೇನೆ ನೀವೆಲ್ಲರೂ ಯುವಕರು ನಮ್ಮ ಭಾಸ್ಕರ್ ಮುಖಾಂತರ ಬಂದ ಮೇಲೆ ನಾನು ನೀವೇನು ಮಾಡ್ತೀರೋ ಅದಕ್ಕೆಲ್ಲ ನನ್ನ ಬೆಂಬಲ ಇದೆ ಅಂತ ಹೇಳಿದೆ, ಹೌದಲ್ಲ? ಅದೇ ರೀತಿ ನೀವೆಲ್ಲರೂ ಚೆನ್ನಾಗಿ ಓದಬೇಕು. ಯಾರು ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಕಾಲೇಜು, ಡಿಗ್ರಿ ಕಾಲೇಜುಗಳು ಯಾರ್ಯಾರು ಓದ್ತಿರೋ ಇನ್ನಷ್ಟು ಹೆಚ್ಚಾಗಿ ಚೆನ್ನಾಗಿ ಓದಿ ನಿಮ್ಮ ಅಪ್ಪ ಅಮ್ಮಗೆ, ಅಕ್ಕ ತಂಗಿಯರು, ಅಣ್ಣ ತಂಗಿಯರು ನಿಮ್ಮೆಲ್ಲರೂ ಕೂಡ ನೆನೆಸ್ಕೊಳ್ಳುವಂಥ ಮುಂದಿನ ದಿನಗಳಲ್ಲಿ ನೀವೊಂದು ಇತಿಹಾಸವನ್ನು ನಿರ್ಮಾಣ ಮಾಡಬೇಕು. ಆ ಕಡೆ ನೀವೆಲ್ಲ ಆಲೋಚನೆಗಳನ್ನು ಮಾಡಬೇಕು. ರಾಜಕೀಯದ ಬಗ್ಗೆ ನನ್ನ ಮುಖಂಡರುಗಳೆಲ್ಲ ಮಾತಾಡಿದ್ದಾರೆ. ನಿಮ್ಮ ಮನಸ್ಸಲ್ಲಿ ಬಂದುಬಿಟ್ರೆ ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಅದೊಂಥರ ಸುನಾಮಿ ಇದ್ದಂಗೆ. ಎಲ್ಲ ಹಳ್ಳಿಗಳಲ್ಲೂ ಕೂಡ ಅದೊಂದು ರೀತಿ ಮಾತುಗಳು, ಚರ್ಚೆಗಳು ಪ್ರಾರಂಭ ಆಗಿದೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ರೇಷನ್ ಕಾರ್ಡ್ಗಳು ತೆಗೆದಾಕಿರೋದು, ಪೆನ್ಷನ್ ತೆಗೆದಾಕಿರೋದು, ನಮ್ಮ ತಾಲೂಕಲ್ಲಿರೋ ಜಮೀನ ಬೇರೆ ತಾಲೂಕು ಮಾಡಿಕೊಟ್ಬಿಟ್ಟಿರೋದು, ಇವೆಲ್ಲವೂ ಕೂಡ ಮಾಧ್ಯಮಗಳ ಪ್ರಿಂಟ್ ಮಾಧ್ಯಮಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ, ಹೌದಲ್ಲ? ಅದೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ, ಯಾರು ಆಡಳಿತ ಮಾಡ್ತಾ ಇದ್ದಾರೆ, ಯಾರಿಗೆ ಓಟ್ ಹಾಕಿದ್ರು ಜನ, ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ನಡೀತಾ ಇದೆ, ಮುಂದಿನ ದಿನಮಾನಗಳು ಈ ಕ್ಷೇತ್ರವನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಕೂಡ ವಿದ್ಯಾವಂತರು ಯೋಚನೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು. ನೀವು ಯುವಕರಲ್ಲದೆ ಮುಂದಿನ ಭವಿಷ್ಯದ ನಾಯಕರು ನೀವೆಲ್ಲರೂ ಕೂಡ, ದೇಶ ಕಟ್ಟುವಂಥ ನಾಯಕರು. ಅದಕ್ಕಾಗಿ ಓದೋದ್ರ ಜೊತೆಗೆ ಇವೆಲ್ಲವೂ ನಿಮಗೆ ಇರಬೇಕು ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಎಲ್ಲ ಆಗುವುಗಳನ್ನು ನೀವು ಅರ್ಥ ಮಾಡಿಕೊಂಡು ನೋಡಿದಾಗ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಅಧಿಕಾರ ಯಾರು ಕೊಡಬೇಕು ಅನ್ನೋ ತೀರ್ಮಾನ ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಆಗ ನಿಮ್ಮ ಮನೆಯವ್ರಿಗೆ ನೀವು ಹೋಗಿ ರಿಕ್ವೆಸ್ಟ್ ಮಾಡ್ತೀರಾ. ಅಪ್ಪ ಅಮ್ಮ ಹತ್ರ, ಅಣ್ಣ ತಮ್ಮನ ಹತ್ರ, ಇಲ್ಲೇ ನಮ್ಮ ಈ ಸರಿ ಮಾಟಿಚ್ಚೇಸಿ ಮೇಡಮು ನಿಮ್ಮ ಸೇನೆ ಸೇಲ ಬಳಸಿ ఇన్నాళ్ళు మేము ఇళ్ళకి ఓటేసి లేదా చూసి సాల్ అయిపోయింది, మా ఊరు ఇట్లయిపోయింది, మా క్షేత్రం ఇట్లయిపోయింది ಅಂತೇಳಿ ನೀವೇ ಹೇಳ್ತೀರಿ ನಿಮ್ಮ ಮನೇಲಿ, ಹೌದಲ್ಲ? ಬೆಟ್ಗೂರು ರೋಡ್ ನೋಡಿ ಹೆಂಗಾಗಿದೆ, ಆ ಊರು ರಸ್ತೆ ನೋಡಿ ಹೆಂಗಾಗಿದೆ. ಎಲ್ಲರೂ ಮಾತಾಡ್ತಾರೆ ಇಲ್ಲೆಲ್ಲ ಬೇರೆ ಪಾರ್ಟಿಯವರು, ಆ ಊರು ರಸ್ತೆ ಹಂಗೆ ಬಿಟ್ಟಿದ್ದಾರೆ. ಆದರೆ ನಾನಿದ್ದಾಗ ಪ್ರತಿ ಹಳ್ಳಿಗಳಲ್ಲೂ ಹುಡುಕಿ ರಸ್ತೆಗಳನ್ನು ಮಾಡ್ತಾ ಇದ್ದೀವಿ ನಾವು. ಯಾಕಂದ್ರೆ ನಮ್ಮ ಮುಖಂಡರುಗಳು ಅದೇ ಕಡೆ ನಮಗೆ ಗಮನ ಹರಿಸ್ತಾ ಇದ್ದಾರೆ. ನಮ್ಮೂರಲ್ಲಿ ಆಗಬೇಕು, ನಮ್ಮೂರಲ್ಲಿ ರಸ್ತೆ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಫಿಲ್ಟರ್ ನೀರು ಕುಡಿಯೋಕೆ ಯೋಗ್ಯವಾಗಿಲ್ಲ. ಅದು ಕಳಪೆ ಕಾಮಗಾರಿಗಳಾಗಿದೆ. ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಎಲ್ಲ ಒಂದೊಂದೇ ನಾವು ಜನರ ಮುಂದೆ ಇಡ್ತೇವೆ. ಇವತ್ತು ನಿಮ್ಮ ಆಟದಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಸೌಹಾರ್ದಯುತವಾಗಿ, ಅನ್ಯೋನ್ಯವಾಗಿ, ಅಣ್ಣ ತಮ್ಮಂದರ ರೀತಿಯಲ್ಲಿ ಎಲ್ಲರೂ ಆಟವನ್ನು ಆಡಿ ಅಂಪೈರ್ ತೀರ್ಮಾನನೇ ಅಂತಿಮ ಅಂತ ನೀವೆಲ್ಲ ಹೇಳ್ತೀರ. ಹಂಗೆ ತೀರ್ಮಾನಗಳು ಏನು ಅಂಪೈರ್ ಕೊಡ್ತಾರೋ ಅದರಂತೆ ನೀವೆಲ್ಲರೂ ಕೂಡ ಆಟವನ್ನು ಆಡಿ ಕೊನೆಗೆ ಯಾರು ಜಯಗಳಿಸ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಬಹುಮಾನ ವಿತರಣೆಯನ್ನು ಮಾಡಿ. ಅಂದರೆ ನಮ್ಮನ್ನೆಲ್ಲ ಕರೆದು ಬಹುಮಾನ ನೀವು ಕೈ ಕುಡ್ಕೊಂಡು ತಗೊಂಡು ಹೋಗ್ತೀರಾ. ಇಲ್ಲ ಸರ್ ಲಿಕ್ಕಿ ಹೋಗಿ ತುಣ್ಣಿ ಎತ್ಕೊಂಡ್ಕೊಂಡ ಅಂತೇಳಿ ಎಲ್ಲೂ ಹೇಳಿಲ್ಲ. ಎಟ್ಲ మీరు ಊಟ ఉంటారా ఇక్కడ ఆడిన వాళ్ళಕ್ಕೆ? ಅದಕ್ಕೆ ಇಲ್ಲಿ ನಾವೆಲ್ಲ ಕೂತಿರೋರೆಲ್ಲರೂ ಕೂಡ ಆಟ ಆಡಿ ಬಂದಿರೋದು. ಈಗಲೂ ಬಿಟ್ಟೆ ನಾವು ಆಡ್ತೀವಿ. ಅದು ನಿಮ್ಗೆ ತಿಳಿದಿಲ್ಲ, ಗಾಳಿ ಬೇರೆ ಹಿಂಗೆ ಸರಿಯಾದ ವಾತಾವರಣ ಇಲ್ಲ, ಆದರೂ ಕಷ್ಟಪಟ್ಟು ಆಡ್ತಾ ಇದ್ದೀರ. ನಿಮ್ಗೆ ಒಳ್ಳೇದಾಗಲಿ, ನಿಮ್ಗೆ ಭವಿಷ್ಯ ಒಳ್ಳೇದಾಗಲಿ. ಬೆಟ್ಗೂರು ಗ್ರಾಮದಲ್ಲಿರ್ತಕ್ಕಂಥ ಯುವಕರು ಒಳ್ಳೆ ಮನಸ್ಸಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಿರಿ. ಮುಂದಿನ ದಿನಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ನಮ್ಮಿಂದ ಏನು ಅಪೇಕ್ಷೆ ಪಡ್ತಿರೋ
ಅದಕ್ಕೆ ಸಂಪೂರ್ಣವಾಗಿ ನಾನು ನಿಮ್ಮ ಜೊತೆ ಇರ್ತೇನೆ. ನೀವು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿ, ಒಗ್ಗಟ್ಟಾಗಿರ್ರಿ. ನಮ್ಮ ಚಲಪತಿಯವ್ರ ಮುಖಂಡರು ಹೇಳಿದ್ರು 5ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮ ನೀವೆಲ್ಲ ಬರಬೇಕು ಅಂತೇಳಿ. ನೀವು ಬರೋದಕ್ಕೆಲ್ಲ ತೀರ್ಮಾನ ಮಾಡಿದಿರಿ ತಾನೆ? ಹೆಚ್ಚಾಗಿ ನೀವು ಬಂದು ತಿಳ್ಕೋಬೇಕು, ಏನು ಅನ್ಯಾಯಗಳಾಗ್ತಾ ಇದೆ, ಎಷ್ಟು ಮೋಸ ಆಗಿದೆ, ಇವೆಲ್ಲ ತಿಳ್ಕೊಂಡಾಗ ನಿಮ್ಮ ಊರನ್ನ ಅಭಿವೃದ್ಧಿನ ನಾವು ಮುಂದಿನ ದಿನಗಳಲ್ಲಿ ಹೇಗೆ ಮಾಡ್ಬೋದು. ಇನ್ನೇನು ಪಂಚಾಯತ್ ಎಲೆಕ್ಷನ್ ಬರುತ್ತೆ, ಇಲ್ಲಿ ಯಾರನ್ನ ಸೂಕ್ತವಾದ ಅಭ್ಯರ್ಥಿ ನಿಲ್ಲಿಸ್ಬೇಕು ಅಂತೇಳಿ ನೀವು ಯುವಕರೆಲ್ಲ ತೀರ್ಮಾನ ಮಾಡಬೇಕು. ఇట్లా కూడా నిలిస్తే మన ఊరు పని బాగా అవుతుంది, మనమంతా ఇట్లా ఉండే నిలబెట్టి గెలిపియాల ಅನ್ನೋ ತೀರ್ಮಾನ ಈಗೆಲ್ಲ ನೋಡ್ತಾ ಇದ್ದಾಗಲೇ ನಿಮ್ಮ ತೀರ್ಮಾನ ಆಗುತ್ತೆ. ಅದಕ್ಕೆಲ್ಲದಕ್ಕೂ ಅಷ್ಟೇ, ಎಲ್ಲ ಸಂದರ್ಭದಲ್ಲೂ ನಾವು ನಿಮ್ಮ ಜೊತೆಲಿ ಇರ್ತೀವಿ, ನಮ್ಮ ಮುಖಂಡರು ಇರ್ತಾರೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಹೇಳಿಗೆ ನಮ್ಮನ್ನು ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಪ್ರೀತಿಯನ್ನು ಹಂಚ್ಕೊಳ್ಳೋಕ್ಕೆ ನಮಗೆ ಈ ಟೈಮಲ್ಲಿ ಅವಕಾಶವನ್ನು ಕೊಟ್ಟಿದ್ದೀರಿ. ನಗ್ನಾಗ್ತಾ ಈ ಆಟವನ್ನು ಆಡಿ ಎಲ್ಲರೂ ಗೆಲ್ರಿ ಅನ್ನುವಂಥ ಶುಭವನ್ನು ಕೋರ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ.